ನೀವೇನಿಲ್ಲಿ? ನೀನೇನಿಲ್ಲಿ? ಪ್ರಶ್ನೆಗೆ ಪ್ರಶ್ನೆ ಬೇಡ. ನೀವಿಲ್ಲೇನು ಮಾಡ್ತಿದ್ದೀರಾ ಹೇಳಿ? ದೇವಸ್ಥಾನದಲ್ಲಿ ಏನೇ ಮಾಡ್ತಾರೆ? ದೇವ್ರ ದರ್ಶನ. ಚೆನ್ನಾಗಿ ಕೇಳ್ತೀಯ. ಹೌದು, ನೀನೇನಿಲ್ಲಿ? ಓಹೋ, ಪೂಜೆ ಕೊಟ್ಟಿದ್ಯಾ? ಮಾಡಿಸು. ಇದು ತುಂಬ ಶಕ್ತಿವಾದ ದೇವ್ರ ಕಡೆ, ಆದಿಶಕ್ತಿ ಅಂತ. ಆ ಸೂರ್ಯನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸು, ಆ ಹೆಸರು ವೃದ್ಧಿ ಆಗುತ್ತೆ. ಇದು ಆದಿಶಕ್ತಿ ದೇವಸ್ಥಾನ ಅಲ್ಲ, ಈಶ್ವರನ ದೇವಸ್ಥಾನ. ವಾ, ಹೌದಲ್ವಾ? ಕರೆಕ್ಟು. ನಿಜ ಹೇಳಿ, ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ? ಆ ದಿನ ನನ್ನನ್ನು ಬರಕ್ಕೆ ಹೇಳ್ದ. ಅವನಿಗೆ ಅವ್ರ ಅಪ್ಪನ ಸೋದರತೆ ಅಂತ ನನ್ನ ಮೇಲೆ ಅಭಿಮಾನ ಪ್ರೀತಿ ಜಾಸ್ತಿ. ನಿನಗೆ ಹೇಳಿದ್ರೆ ನಿನ್ನ ಹತ್ರ ಬಯಸ್ಕೋಬೇಕಾಗತ್ತೆ ಅಂತ ನಿನ್ನ ಹತ್ರ ಹೇಳಿಲ್ಲ ಅನ್ಸುತ್ತೆ. ಆದಿತ್ಯ ನಿಮ್ಮನ್ನು ಕರೆದ್ನಾ? ಅಮ್ಮ, ನೀವೇನಿಲ್ಲಿ? ತಮಾಷೆ ಮಾಡ್ತಿದ್ದಾನೆ. ನೀನೇ ಅಲ್ವಿನಾ ನಾನು ದೇವ್ರ ಕೊಟ್ಟಂಗಿ ಮದುವೆ ಬನ್ನಿ ಅಂತ ನನ್ನನ್ನು ಕರೆದಿದ್ದು? ಬರೋದು ಬಂದಿದ್ದೀರಾ, ಇದ್ದು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿ ಆಯ್ತಾ? ಅಮ್ಮ, ಅಲ್ಲಿ ಅರ್ಚಕರು ಕಾಯ್ತಾ ಇದ್ದಾರೆ. ಚಕ್ರಿ ಬೇರೆ ಇನ್ನೂ ಬಂದಿಲ್ಲ. ನನಗಂತೂ ಕಾರಣ ಹೇಳಿ ಸುಸ್ತಾಗೋಗಿದೆ. ನೀನು ಬಾ ನನ್ನ ಜೊತೆ, ಬಾ ಬೇಗ. ಅಲ್ಲಿ ಕರೀತಿದ್ದಾರ, ನೀನು ನೋಡಿದ್ರೆ ಇಲ್ಲೇ ನಿಂತಿದ್ದಲ್ಲಮ್ಮ. ನೀನ ಕರೆದಿದ್ದು? ಇಲ್ಲಮ್ಮ, ನೀನೇ ಕರೆದಿದ್ದು ಅಂತ ಹೇಳಿದ್ರು. ಸುಳ್ಳು ಹೇಳ್ತಾ ಇದ್ದಾರೆ. ನೀನ ಅವ್ರ ಬಂದಿದ್ದಾರೆ, ಇದ್ದೋಗ್ಲಿ ಬಿಡು. ಒಂದು ಊಟ ನಮ್ಮ ಗಂಟೆನ ಹೋಗುತ್ತೆ. ಆದರೂ ಒಂದಂತೂ ಸದ್ಯ ನಾನಂತೂ ಕರೆದಿಲ್ಲ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ಆಗಿದ್ರೆ ಪೂಜೆ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇರ್ಬೇಕು. ಅವರು ಮದುವೆಗಿಲ್ಲಿ ಇರಬಾರ್ದು. ಅಲ್ಲಮ್ಮ, ಬೇರೆ ಮಾತು ಬೇಡ. ಅವ್ರನ್ನ ಹೇಗೆ ಸಾಗಾಗ್ತೀವಿ ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಇರಬಾರ್ದು ಅಷ್ಟೇ. ಹಲೋ ಭೈರವ್ಯಮ್ಮ, ಎಲ್ಲಿದ್ದೀರಾ ನೀವು? ದೇವಸ್ಥಾನದಲ್ಲಿದ್ದೀನಲ್ಲ. ದೇವಸ್ಥಾನದಲ್ಲ? ಎಲ್ಲಿದ್ದೀರಿ ಭೈರವ್ಯಮ್ಮ? ನಿನ್ನ ಹಿಂದೆನೇ ಇದ್ದೀನಿ ನೋಡು. ನನ್ನ ಹಿಂದೆನೇನಾ? ಏನಾದಿ? ತಪ್ಪು ತಿಳ್ಕೊಬೇಡಿ. ನೀವು ಮದ್ವೆಗಿರೋದು ಬೇಡ. ಪೂಜೆ ಆಗಿದ್ರೆ ಹೊರಟ್ಬಿಡಿ. ನೀನೇನು ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ಹಾಗೆ ಸ್ವಲ್ಪ ಹೊತ್ತು ಮುಂಚೆ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂದೆ. ಅದನ್ನು ಹೇಳಿದ್ದು ನಾನೇ, ಈಗ ಇದನ್ನು ಹೇಳ್ತಿರೋದು ನಾನೇ. ಪ್ಲೀಸ್ ಹೊರಟ್ಬಿಡಿ. ಏ ಆದಿ, ಈ ಮದುವೆ ಸಂಭ್ರಮನೆಲ್ಲ ನೋಡಿ ತುಂಬಾ ವರ್ಷಗಳಾಯ್ತು ಕಣ. ಈ ಸಂಭ್ರಮ ಸಡಗರನೆಲ್ಲ ನೋಡ್ಕೊಂಡು ಅನ್ಭವಿಸ್ಕೊಂಡು ಹೋಗ್ತೀನಿ ಬಿಡು. ನೀನು ಇಲ್ಲೇ ಇದ್ರೆ ಅಮ್ಮನಿಗೆ ಸ್ವಲ್ಪ ಇರ್ಸು ಮುರ್ಸು. ಅದು ಅಲ್ಲದೆ ಅಮ್ಮನೇ ನಿಂತು ಮಾಡ್ತಿರೋ ಮದುವೆ. ಅಮ್ಮನೇ ಕಂಫರ್ಟಬಲ್ ಆಗಿ ಫೀಲ್ ಆಗಿಲ್ಲ ಅಂದ್ರೆ? ಓಹೋ, ಇದೆಲ್ಲ ಅವಳ್ದ ಕಾರ್ಬಾರು. ನನ್ನ ನಿನ್ನಿಂದ ತೊಲಗಿಸು ಅಂತ ನಿನ್ ತಲೆ ತುಂಬ ಕಳ್ಸಿದ್ಲಾ? ಶಕ್ಕು, ಅಮ್ಮನ ಬಗ್ಗೆ ಮಾತಾಡಬೇಡ ನೀನು. ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಮಮಕಾರ ತುಂಬಿ ಹರಿತಿದೆ. ತಾಯಿ ಮಮತೆ ನೋಡು ಹೇಗ್ ಮಂಗ್ ಕವಿಸಿದಾಳೆ ಅಂತ ನಿನ್ಗೆ. ಶಕ್ಕು, ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ ಗೊತ್ತು ನಿನ್ಗೆ? ಏನ್ ಗೊತ್ತು? ಕಟ್ಕೊಂಡು ಗಂಡನ್ ಬಿಟ್ಟು ಇನ್ನೊಬ್ಬನ ಗಂಟು ಹಾಕೊಂಡ್ಲು. ಯಾಕೆ? ಆಸ್ತಿ ಪಾಸ್ತಿ ಜೋರಾಗಿತ್ತು, ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಹೋಗಿ ಅಧಿಕಾರ ಚಲಾಯಿಸ್ಬೋದು ಅಂತ ತಾನೆ. ನಿಮ್ಮಮ್ಮ ನಿನ್ನನ್ನು ಬಗ್ಲಲ್ಲೇ ಇಟ್ಕೊಂಡು ಹೋದ್ಲು. ನಿನಗೆ ನಮ್ಮ ಮನೆಯಲ್ಲಿ ರಾಜಮರ್ಯಾದೆ ಸಿಗ್ತಾ? ಅಥವಾ ನೀನೇನು ರಾಜ್ಕುಮಾರ್ನಾಗ ಮನೇಲಿ ಬೆಳೆದ್ಯಾ? ನಿಮ್ಮ ಅಮ್ಮನಿಗೆ ಇನ್ನೊಂದು ಮಗು ಆದ್ಮೇಲೆ ನಿನಗೆ ನಿಮ್ಮಮ್ಮ ಮಲ್ತಾಯ ಆದ್ಲು. ಇಲ್ಲ, ಅಮ್ಮನಿಗೆ ಆರ್ಯನ್ಗಿಂತ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಅದೇ ಅವನಿಗೂ ಉರಿ. ಅಲ್ಲ ಕಣೋ, ನೀನೇ ನನ್ನನ್ನು ಇಲ್ಲಿರು ಅಂತಂದೆ. ಅಂದ ಮೇಲೂ ಅವಳು ನನ್ನಿಂದ ಇಲ್ಲಿ ಹೊರಗಡೆ ಹೋಗು ಅಂತ ಹೇಳ್ತಿದ್ದಾಳಲ್ಲ, ಇದು ಸರಿನಾ? ನೀನು ಮಾತಿಗೆ ಇಲ್ಲಿ ಬೆಲೆ ಇದೆಯಾ, ಮರ್ಯಾದೆ ಇದೆಯಾ?